ಮಗ ಸಚಿನ್ ನಾಯ್ಕ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನ ಸಹ ನಾವು ನಮ್ಮ ಸಭೆಯ ವತಿಯಿಂದ, ಸಮಾಜದ ವತಿಯಿಂದ ಅವರನ್ನ ಸ್ವಾಗತಿಸೋಣ. ಪ್ರಿಯರೇ, ತಮ್ಮೆಲ್ಲರಿಗೆ ಮಾನ್ಯ ಶ್ರೀ ಎಚ್ ಎಂ ನಾಯ್ಕ ಅವರು ನಮ್ಮೆಲ್ಲರಿಗೆ ಬಹಳ ಚಿರಪರಿಚಿತರು. ಅವರ ಎಲ್ಲ ಕಾರ್ಯಗಳನ್ನ, ಸಮಾಜ ಕಾರ್ಯಗಳಾಗಲಿ, ರಾಜಕೀಯ ಕಾರ್ಯಗಳನ್ನ ನಾವೆಲ್ಲರೂ ಗಮನಿಸಿದವರಾಗಿದ್ದೇವೆ. ಈಗಾಗಲೇ ಅನೇಕ ಸಮಾಜ ಕಾರ್ಯಗಳಲ್ಲಿ ಮತ್ತು ರಾಜಕೀಯ, ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ನಮ್ಮ ರಾಜ್ಯದಲ್ಲಿ ಈ ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸಿಕೊಂಡು ಅನೇಕ ರೀತಿಯಾದಂಥ ಸಮಾಜಕ್ಕೆ ಬೇಕಾದಂಥ ಸಹಾಯವನ್ನ ಅನುಗ್ರಹಿಸಿ ಜನರು ಉನ್ನತ ಸ್ಥಿತಿಗೆ ಬರಬೇಕು ಎನ್ನುವ ರೀತಿಯಲ್ಲಿ ಅವರು ಇಲ್ಲಿಯವರೆಗೆ ತಮ್ಮ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ. ಸುದೀರ್ಘವಾದಂತ ಒಂದು ದಾರಿಯನ್ನ ಅವರು ದಾಟಿ ಬಂದಿದ್ದಾರೆ ಮತ್ತು ಒಳ್ಳೆಯ ಒಂದು ಉತ್ತಮವಾದಂತಹ ಎಕ್ಸ್ಪೀರಿಯನ್ಸ್ ಸಹ, ಅನುಭವ ಇದೆ ಅವರಿಗೆ ಸಮಾಜದ ಸೇವೆಯಲ್ಲಿ ಮತ್ತು ರಾಜಕೀಯ ಸೇವೆಯಲ್ಲಿ. ನಿಮ್ಮೆಲ್ಲರಿಗೆ ನಾನು ಹೆಚ್ಚಿಗೆ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಅವರು ಎಲ್ಲವನ್ನ ತಿಳಿದಂತವರು ಮತ್ತು ಉನ್ನತವಾದ ಸ್ಥಿತಿಗತಿಗಳನ್ನು ಅವರು ಕಂಡಂತವರು. ಈ ರೀತಿಯಾಗಿ ಇಂಥವರನ್ನ ಇವತ್ತು ನಮ್ಮ ಸಭೆಯ ಮತ್ತು ನಮ್ಮ ಸಮಾಜದ ವತಿಯಿಂದ ಅವರನ್ನ ಸತ್ಕರಿಸುವುದು ನಮಗೆ ಬಹಳ ಸಂತೋಷವಾಗಿದೆ. ಮಾತ್ರವಲ್ಲದೆ ಈಗ ಅವರು ಸದ್ಯ ನಮ್ಮ ಮುನಗುಂದ ಸೊಸೈಟಿಯ ಅಧ್ಯಕ್ಷರು ಸಹ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಮಾತ್ರವಲ್ಲದೆ ನಾವು ಕಳೆದ ದಿನಗಳಲ್ಲಿ ನಿಮಗೆ ತಿಳಿಸಿದ ಹಾಗೆ ಅವರು ಕಳೆದ ತಿಂಗಳಲ್ಲಿ ಅವರು ಕೆಡಿಸಿಸಿ ಮಧ್ಯವರ್ತಿಯ ಬ್ಯಾಂಕಿನ ಡೈರೆಕ್ಟ್ ಮುಂಡಗೋಡು ತಾಲೂಕಿನಿಂದ ಡೈರೆಕ್ಟರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಅವರನ್ನ ನಾವು ಇವತ್ತು ವಂದಿಸ್ತಾ ಇದ್ದೇವೆ. ಚಪ್ಪಾಳೆ ತಗೊಂಡು ಈ ರೀತಿಯಾಗಿ ಅವರು ತಮ್ಮ ಕೆಲಸಗಳನ್ನ ನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ಅವರು ಇನ್ನೂ ಹೆಚ್ಚಿನ ಕೆಲಸಗಳನ್ನ ಸಮಾಜದಲ್ಲಿ ಮತ್ತು ರಾಜಕೀಯದಲ್ಲಿ ಮಾಡಲಿ, ಜನರಿಗೆ ಒಳಿತಾಗುವಂತೆ ಅವರು ಮಾಡ್ಲಿಕ್ಕಾಗುವಂತೆ ನಾವು ನಮ್ಮ ದೇವರಲ್ಲಿ ನಾವು ಅವರನ್ನ ಬೇಡುವರಾಗಿದ್ದೇವೆ ಮತ್ತು ಉತ್ತಮವಾದ ಆರೋಗ್ಯ ಆಯುಷ್ಯನ ಅವರಿಗೆ ಕೊಡಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವರಾಗಿದ್ದೇವೆ. ಅದೇ ರೀತಿಯಾಗಿ ಸಚಿನ್ ಅವರು ಸಹ ಮುಂದಿನ ದಿನಗಳಲ್ಲಿ ತಮ್ಮ ತಂದೆಯ ಹಾದಿಯಲ್ಲಿ ನಡೆದ ಅನೇಕ ಕಾರ್ಯಗಳನ್ನ ಅವರು ಸಹ ಮಾಡುವಂತೆ ನಾವು ತಂದೆಯಾದ ದೇವರಲ್ಲಿ ನಾವು ಬೇಡಿಕೊಳ್ಳೋರಾಗಿದ್ದೇವೆ. ಈಗ ಅವರನ್ನ ನಮ್ಮ ಒಂದು ಚರ್ಚಿನ ವತಿಯಿಂದ ನಾವು ಸತ್ಕರಿಸಲಿಕ್ಕಿದ್ದೇವೆ. ಮೊದಲದಾಗಿ ಮಾನ್ಯ ಶ್ರೀ ಎಚ್ ಎಂ ನಾಯ್ಕ ಅವರಿಗೆ ನಾವು ಮತ್ತು ನಮ್ಮ ಸಭಾ ಹಿರಿಯರಿಬ್ಬರು ಸೇರಿ ಅವರಿಗೆ ಅದೇ ರೀತಿಯಾಗಿ ಸತ್ಕರಿಸಬೇಕು. ಮತ್ತು ಪ್ರವೀಣ್ ಮತ್ತು ಮಾರ್ಟಿನ್ ಅವರು ಬಂದು ಅವರಿಗೆ ಹೂವಿನ ಹಾರ. ಈ ಸಮಯದಲ್ಲಿ ಪ್ರವೀಣ್ ಅವರು ಮುಂದೆ ಬರೋಣ. ಅಗ್ರಿ ಗ್ರಾಮದ ಯೇಸುವಿನ ದೇವಾಲಯದಲ್ಲಿ ನಿಮ್ಮ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ನೀವು ಸಮಾಜ ಬಂಧುಗಳು ಸೇರಿ ನನ್ನನ್ನು ಗೌರವಿಸಿದ್ದೆ. ನಾನು
ಆ ಗೌರವಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಬಂದಿದ್ದೇನೆ. ಈ ಒಂದು ಶಾಂತಿನಗರದಲ್ಲಿ ಆ ಕಾಲದಲ್ಲಿ ಹಿರಿಯರಾದ ದಿವಂಗತ ರಂಗಪ್ಪನವ್ರನ್ನ, ಶಿವಪ್ಪನವ್ರನ್ನ, ಕನ್ನಪ್ಪನವ್ರನ್ನ ನಾವು ನೆನಬೇಕಾಗ್ತದೆ. ಅವರು ಎಷ್ಟು ಕಷ್ಟ ಕಾಲದಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಬಂದು ನೆಲೆಸಿ ತಮ್ಮ ಜೀವನವನ್ನು ಪ್ರಾರಂಭ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ಅದೊಂದು ದಂತಕಥೆಯಾಗಿದೆ. ಒಂದು ಕಾಲದಲ್ಲಿ ದಿನನಿತ್ಯದ ಆಹಾರಕ್ಕೂ ನಮಗೆ ಕೊರತೆ ಇತ್ತು. ಅಂತ ಒಂದು ಕಾಲದ ಕಷ್ಟದಲ್ಲಿ ಈ ಮೂರು ವ್ಯಕ್ತಿಗಳು ಗೊತ್ತಿದ್ದ ಒಂದು ಶಕ್ತಿಗಳು ನಾನು ಅಥವಾ ನಾವು ಈ ನೆಲದಲ್ಲಿ ನಿಂತು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಮಾರ್ಗವನ್ನ ತೋರಿಸದೆ ಹೋದ್ರೆ ನಾವೇನು ವಂಚಿತರಾಗಿದ್ದೇವೆ ಆ ವಂಚನೆಗೆ ಅವರು ಒಳಗಾಗಬಹುದು ಅನ್ನುವಂತ ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ತಮ್ಮ ಮಕ್ಕಳಿಗೆ ತಮ್ಮ ಕಡೆ ಎಷ್ಟು ಶಕ್ತಿ ಇದೆ ಆ ಶಕ್ತಿ ಮೀರಿ ಶಿಕ್ಷಣ ಕೊಡಲಿಕ್ಕೆ ಅವರು ಪ್ರಯತ್ನಿಸಿದರು. ಕೃಷಿ ಕೇವಲ ಬಟ್ಟೆಗಾಗಿ ಅಷ್ಟೇ ಇತ್ತು, ಸರಿಯಾಗಿ ಬಟ್ಟೆ ಹಾಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ನಾನು ನಮ್ಮ ಕುಟುಂಬ ವಂಚಿತ ಆಗಿದೆ, ಈ ಕೃಷಿ ನನಗೆ ಮೂಲ ಆಧಾರ ಆಗಿದೆ. ಆ ಕೃಷಿಯ ಮುಖಾಂತರ ನಮ್ಮ ಕುಟುಂಬದ ಮಕ್ಕಳುಗಳಿಗೆ ಶಿಕ್ಷಣವನ್ನು ನೀಡಿ ಅವ್ರಿಗೆ ಶಕ್ತಿ ತುಂಬಲಿಕ್ಕೆ ಏನು ಪ್ರಯತ್ನ ಅವ್ರು ಮಾಡಿದ್ರು, ಅವ್ರದ್ದೇನು ದೂರದೃಷ್ಟಿ ಇತ್ತು, ಇವತ್ತೆಲ್ಲ ನೀವು ಆ ಬದಲಾವಣೆಯನ್ನ ನಿಮ್ಮ ಮುಖದಲ್ಲಿ ನಾವು ಕಾಣಬಹುದು. ನೀವು ಧಾರ್ಮಿಕವಾಗಿ ಮೂಲ ಯಾವುದೇ ಸ್ಥಾವರ ಇರಲಿ, ನಾವು ಬದಲಾವಣೆ ಆಗಲಿಕ್ಕೆ ಏನ್ ಕಾರಣ? ಅದು ನಮ್ಮ ಸಮಾಜವನ್ನ ಎಷ್ಟು ಕೀಳಾಗಿ ನಮ್ಮ ಜನ ಕಾಣ್ತಿದ್ರು. ನಾವೇನು ಆ ಸಮಾಜದಲ್ಲಿ ಹುಟ್ಟಿ ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥ ಭಾವನೆ ನಿಮ್ಮ ಹಿರಿಯರಲ್ಲಿ ಅವಾಗ ಏನು ಅವರು ಕಲ್ಪನೆ ಮಾಡಿಕೊಂಡ್ರು, ಆ ಕಲ್ಪನೆ ನಿಮ್ಮನ್ನ ಬದಲಾವಣೆಯಲ್ಲಿ ತಂತು. ನೀವು ಕೇವಲ ನಾನು ಅಸ್ಪೃಶ್ಯನಲ್ಲ, ನಾನು ಸ್ಪರ್ಶ, ನನ್ನ ಜೀವನ, ನನ್ನ ಕುಟುಂಬದ ಜೀವನ ಸಾಮಾನ್ಯರಂತೆ ಇರಬೇಕು ಅನ್ನುವಂತ ಒಂದೇ ಒಂದು ಹಮ್ಮಲದಿಂದ ಪೂಜ್ಯ ಯೇಸುವನ್ನ ಪ್ರಾರ್ಥನೆ ಮಾಡಿಕೊಂಡು ಯೇಸುವಿನ ಪ್ರಾರ್ಥನೆಯೊಂದಿಗೆ ತಾವು ಪ್ರತಿ ರವಿವಾರ ಪ್ರತಿ ದಿನ ಯೇಸುವಿನ ಪ್ರಾರ್ಥನೆ ಮಾಡಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಪ್ಪ, ನಿನ್ನ ಕ್ಷಮೆ ನನಗಿರ್ಲಿ, ಆ ಕ್ಷಮೆಯೊಂದಿಗೆ ನಮ್ಮ ಸಂತತಿ ಬೆಳಗಲಿ ಅನ್ನುವಂತ ಏನು ಪ್ರಾರ್ಥನೆ ಮಾಡಿಕೊಂಡು ನೀವು ಇವತ್ತು
ಶಿಕ್ಷಣದ ಹೆಜ್ಜೆಗೆ ಇಟ್ಟು ಮುಂದೆ ಬಂದಿದ್ದೀರಿ. ಇದು ಇನ್ನು ನಿಮ್ಮ ಮಕ್ಕಳ ಭವಿಷ್ಯ ಇನ್ನೂ ಉಜ್ವಲವಾಗಲಿಕ್ಕೆ ನೀವು ದಾರಿದೀಪ ಆಗಲಿ. ಯೇಸು ನಿಮಗೆ ಹರಿಸಲಿ ಅಂತ ಪ್ರಾರ್ಥನೆ ಮಾಡಿ ನನಗೆ ಗೌರವಿಸೋಕೆ ನಿಮ್ಮೆಲ್ಲ ಸಮಾಜದ ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿ, ಇವತ್ತು ನಿನ್ನ ದಿವಸರಿ ನಾಮದಲ್ಲಿ ನಮ್ಮ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಪ್ರೀತಿಯ ಸರ್ಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಸಮಾಜ ಕಳಕಳಿಯ ಕೆಲವು ಹಿತನುಡಿಗಳನ್ನು ಸ್ವಾಮಿ ನಮ್ಮ ಜೊತೆಗೆ ಬಹಳಷ್ಟು ಚಂದವಾದಂಥ ರೀತಿಯಲ್ಲಿ ಅವರು ಹಂಚಿಕೊಂಡ್ರು ಕರ್ತನೆ. ಸ್ವಾಮಿ ಕರ್ತನೆ, ನಿಜವಾಗ್ಲೂ ಕೂಡ ನಮ್ಮಲ್ಲಿ ಕರ್ತನೆ ಜಾತಿ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಹೊರಬಂದು ಇವತ್ತು ನಿಜವಾಗ್ಲೂ ಕೂಡ ಕರ್ತನೆ ಮಾನವತೆ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಸ್ವಾಮಿ ನಾವೆಲ್ಲರೂ ಜೀವನ ಮಾಡಬೇಕನ್ನುವಂಥ ಒಂದು ಸುಂದರವಾದಂಥ ಹೇಳಿಕೆ ರೀತಿಯಲ್ಲಿ ನಮ್ಮ ಅತಿಥಿಗಳು ಕರ್ತನೆ ಹೇಳಿದ್ದಾರೆ. ಅವರ ರಾಜಕೀಯ ಭವಿಷ್ಯತ್ತನ್ನು ಮತ್ತು ಕರ್ತನೆ ಸ್ವಾಮಿ ಅವರು ಸಮಾಜದಲ್ಲಿ ಕರ್ತನೆ ಇಟ್ಟುಕೊಂಡಂಥ ಎಲ್ಲ ಗುರಿ ಉದ್ದೇಶ ಕನಸುಗಳನ್ನು ನೀವು ಈಡೇರಿಸಿ ಇನ್ನೂ ಹೆಚ್ಚಾಗಿ ಮಾಡೋದಕ್ಕೆ ನಿನ್ನ ಬಲ ನಿನ್ನ ಶಕ್ತಿ ಅನುಗ್ರಹಿಸಿಕೊಂಡು ಕೈ ಹಿಡಿದು ನಡೆಸಬೇಕಾಗಿ ಯೇಸುವಿನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಸ್ವಕೀಯ ತಂದೆಯಾದ ದೇವರೇ. ಆಮೇಲೆ ಏಕ ದೇವರ ಆಶೀರ್ವಾದ ನಿನ್ನ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರ ನೆಲೆಯಾಗಿರಬೇಕು. ಆಮೇಲೆ